ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಧೈರ್ಯ ಮತ್ತು ಸಾಹಸದ ಪ್ರತೀಕವಾಗಿರುವ ಮೇಷರಾಶಿಯವರೇ, ನಿಮ್ಮ ಎಲ್ಲರಿಗೂ ಪ್ರೀತಿಯ ಆತ್ಮೀಯವಾಗಿರುವಂತಹ ಸ್ವಾಗತ. ಮೇಷರಾಶಿಯವರಿಗೆ ಈ ಹೆಸರಿನ ಮಹಿಳೆ ದೊಡ್ಡ ಶತ್ರು. ಅವಳು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಾಳೆ. ಈಗಾಗಲೂ ಸಹ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಮತ್ತು ನೀವು ಎಂದಿಗೂ ಕೂಡ ಊಹಿಸದ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ನೋಡುತ್ತೀರಾ. ಮೇಷರಾಶಿಯವರೇ, ಈ ಒಂದು ಸಂದರ್ಭ ಅಂದರೆ ಜನವರಿ 1 ಹೊಸ ವರ್ಷ ಪ್ರಾರಂಭವಾಗ್ತಿರುವಂತಹ ಸಮಯದಲ್ಲಿ ನಿಮ್ಮ ಜೀವನದ ಮೇಲೆ ವಿಶೇಷವಾದ ಪರಿಣಾಮಗಳು, ಕೆಲವು ಬದಲಾವಣೆಗಳು ಬೀರುತ್ತವೆ. ಅಷ್ಟೇ ಅಲ್ಲದೆ ಅದು ಕೂಡ ನೀವು ಅಂದುಕೊಂಡ ಕನಸು ಕಂಡಂತೆ ನೀವು ಎಲ್ಲ ರೀತಿಯಿಂದಲೂ ಕೂಡ ಅದೃಷ್ಟಶಾಲಿಯಾಗುತ್ತೀರಾ. ಆದ್ದರಿಂದ ನಿಮಗೆ ಬರುವಂತಹ ಈ ಅದೃಷ್ಟವನ್ನು ಕಳೆದುಕೊಳ್ಳಬೇಡಿ. ಸ್ನೇಹಿತರೆ, ಈ ಸಮಯ ನೀವು ಓಂ ಶ್ರೀ ನಮಃ ಶಿವಾಯ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಓಂ ನಮಃ ಶಿವ ಎಂದು ಬರೆದ ತಕ್ಷಣ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಪರಿಹರಿಸ್ತಾ ಹೋಗುತ್ತೆ. ಅವರ ಜೀವನದಲ್ಲಿ ಕೆಲವು ಬದಲಾವಣೆಗಳು ಹೇಗೆ ಸಂಭವಿಸುತ್ತವೆ ಮತ್ತು ಈ ಸಂದರ್ಭ ನಿಮ್ಮ ಜೀವನದಲ್ಲಿ ಯಾವ ಶುಭ ಸಂಗತಿಗಳು ಸಂಭವಿಸುತ್ತವೆ, ನೀವು ಯಾವ ರೀತಿ ದೇವರನ್ನ ಪೂಜಿಸುತ್ತೀರಾ, ಅವೆಲ್ಲವೂ ಈ ರಾಶಿ ಚಕ್ರ ಚಿಹ್ನೆಗೆ ಅನುಕೂಲಕರವಾಗಿರುತ್ತದೆ. ಒಟ್ಟಾರೆಯಾಗಿ ಈ ಜಾತಕಗಳಿಗೆ ಅದೃಷ್ಟ ಹೇಗೆ ಬರುತ್ತದೆ, ನೀವು ಅದನ್ನು ಹೇಗೆ ಬಳಸಿಕೊಳ್ಳಬಹುದು ಮತ್ತು ನಿಮ್ಮ ಜಾತಕದಲ್ಲಿ ಇರುವಂತಹ ತೊಂದರೆಗಳನ್ನು ದೂರ ಮಾಡಿಕೊಳ್ಳುವಂತಹ ಯಾವ ರೀತಿ ಸಮಸ್ಯೆಗಳನ್ನು ಪರಿಹರಿಸುವಂತಹ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ನಿಮ್ಮ ಪ್ರಯೋಜನಗಳು ಯಾವ ರೀತಿ ಇರುತ್ತದೆ. ಮೇಷರಾಶಿ ಚಕ್ರ ಚಿಹ್ನೆಯ ದೊಡ್ಡ ಶತ್ರು ಆಗಿರುವಂತಹ ಮಹಿಳೆಯ ಹೆಸರು. ಅವಳು ನಿಮ್ಮ ಜೀವನವನ್ನು ಹೇಗೆ ನಾಶ ಮಾಡಲು ಪ್ರಯತ್ನಿಸ್ತಾ ಇದ್ದಾಳೆ ಮತ್ತು ನೀವು ಅವಳನ್ನು ಯಾವ ರೀತಿ ತೊಡೆದು ಹಾಕಬಹುದು, ಹಾಗೆಯೇ ಅನುಸರಿಸಬೇಕಾದಂತಹ ಪರಿಹಾರಗಳ ಬಗ್ಗೆ ನಾವು ಹೇಳಿಕೊಡ್ತೇವೆ. ಅದನ್ನು ಸಂಪೂರ್ಣವಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ನೀವು ಈ ವಿಡಿಯೋವನ್ನು ತಪ್ಪಿಸಿಕೊಂಡರೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟವನ್ನು, ಸಾಲವನ್ನು ಎಲ್ಲವನ್ನು ಎದುರಿಸಬೇಕಾಗಿ ಪರಿಸ್ಥಿತಿ ಬರಬಹುದು. ಮೊದಲನೇದಾಗಿ ಇದನ್ನು ನೀವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ಈ ರಾಶಿ ಚಕ್ರ ಚಿಹ್ನೆಯ ಜನರು ಇಲ್ಲಿಯವರೆಗೆ ಎದುರಿಸಿದಂತಹ ಎಲ್ಲ ಕಷ್ಟಗಳು ಮತ್ತು ದುಃಖಗಳು ಕಾರಣವಾಗುತ್ತೆ, ದೂರವಾಗುತ್ತದೆ. ಅವರು ಈಗ ಶ್ರೀಮಂತರಾಗುತ್ತಾರೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ನಿಮ್ಮ ಜೀವನದಲ್ಲಿ ಆಶ್ಚರ್ಯಕರವಾದ ಬದಲಾವಣೆಗಳು ಸಹ ನೀವು ನೋಡಲಿದ್ದೀರಾ. ಈ ರಾಶಿ ಚಕ್ರ ಚಿಹ್ನೆಯ ಉದ್ಯಮಿಗಳಿಗೆ ಅಥವಾ ವ್ಯಾಪಾರ ಹೊಂದಾಣಿಕೆ ತುಂಬ ಒಳ್ಳೆಯದು. ಅಂದರೆ ಹಿಂದೆ ವ್ಯಾಪಾರ ವ್ಯವಹಾರದಲ್ಲಿ ಮಾಡಿದಂತಹ ಹೂಡಿಕೆಗಳಿಂದ ಆರ್ಥಿಕವಾದ ಲಾಭಗಳು ಹೆಚ್ಚಾಗುತ್ತವೆ. ನಿಮ್ಮ ರಾಶಿಯಾಧಿಪತಿಯಾದಂತಹ ಕುಜನು ನಿಮಗೆ ವಿಶೇಷವಾಗಿ ಸಪ್ತಮಾಧಿಪತಿಯಾಗಿರುವಂತಹ ರಾಹು, ದ್ವಿತೀಯಾಧಿಪತಿಯಾಗಿರುವಂತಹ ಪಂಚಮಾಧಿಪತಿಯಾಗಿರುವಂತಹ ಬುಧನು ಈ ಸಮಯದಲ್ಲಿ ನಿಮಗೆ ಶಕ್ತಿಯನ್ನು ನೀಡ್ತಿದ್ದಾನೆ. ನಿಮಗೆ ಯಾವುದೇ ತೊಂದರೆಯನ್ನು ಕೊಡ್ತಾ ಇಲ್ಲ. ಆದ್ದರಿಂದ ಎಚ್ಚರಿಕೆ ವಹಿಸಬೇಕು. ಖರ್ಚುಗಳು ಹೆಚ್ಚಾಗುತ್ತವೆ. ಶುಭ ಕಾರ್ಯಗಳು ವಹಿಸಬೇಕು. ನಿಮ್ಮ ಜೀವನದಲ್ಲಿ ನಡೆಯುವಂತಹ ಎಲ್ಲ ಘಟನೆಗಳು ಅತ್ಯುತ್ತಮ ಮುಖ್ಯವಾಗಿರುತ್ತೆ. ಈ ಸಮಯದಲ್ಲಿ ನೀವು ಮಾಡುವಂತಹ ಯಾವುದೇ ಕಾರ್ಯದಲ್ಲೂ ಕೂಡ ತೊಂದರೆಗಳು ಬಂದರೆ ಅದನ್ನು ವಿಶೇಷವಾದ ಎಚ್ಚರಿಕೆಯನ್ನು ತೆಗೆದುಕೊಂಡು ದೂರ ಮಾಡಿಕೊಳ್ಳೋದು ಅವಶ್ಯಕತೆ ಇರುತ್ತೆ. ನಿಮ್ಮ 11ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಕಷ್ಟಪಟ್ಟು ಕೆಲಸ ಮಾಡಿದರೆ ನಿಮಗೆ ತುಂಬ ಒಳ್ಳೆಯದನ್ನು ಮಾಡ್ತಾನೆ. ನೀವು ಭಯ ಪಡುವ ಅವಶ್ಯಕತೆ ಇಲ್ಲ. ಅವನು ನಿಮ್ಮನ್ನು ಕಾಪಾಡ್ತಾ ಇದ್ದಾನೆ. ಯಾವುದೇ ತೊಂದರೆ ಬಂದರೂ ಕೂಡ ಶನಿದೇವ ನಿಮ್ಮ ಕೈಯನ್ನು ಬಿಡೋದಿಲ್ಲ. ಈ ಒಂದು ನಂಬಿಕೆ ನೀವು ಬಲವಾಗಿಟ್ಟುಕೊಂಡ್ರೆ ಖಂಡಿತವಾಗಿ ನೀವು ಸಮಸ್ಯೆಗಳಿಂದ ಹೊರಬರೋದ್ರಲ್ಲಿ ಎರಡನೇ ಮಾತಿಲ್ಲ. ಅದೇ ರೀತಿ ಮೇಷರಾಶಿಯವರಿಗೆ ಗುರುಬಲ ಅನ್ನೋದು ಸಾಕಷ್ಟಿದೆ. ಶನಿ ಬಲವೂ ಕೂಡ ಇದೆ. ಆಯಾ ತಿಂಗಳಿಗೆ ತಕ್ಕಂತೆ ಗ್ರಹದ ಬದಲಾವಣೆಗಳು, ಬಲಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ರಾಹುವಿನಿಂದ ಶುಭವನ್ನು ಅನುಭವಿಸ್ತೀರಾ, ಆದರೆ ಕೇತುವಿನಿಂದ ಅಶುಭವನ್ನು ಅನುಭವಿಸ್ತೀರಾ. ಇದರಿಂದಾಗಿ ಮನೆಯಲ್ಲಿ ಸಾಕಷ್ಟು ರೀತಿಯ ಕಿರಿಕಿರಿಗಳು, ತಾಯಿಯೊಂದಿಗೆ, ಮನೆಯ ಸಬರಾದಂತಹ ವ್ಯಕ್ತಿಗಳೊಂದಿಗೆ ವೈಮನಸ್ಸುಗಳು ಉಂಟಾಗುತ್ತವೆ. ಎಚ್ಚರವಾಗಿರಿ. ಮಾರ್ಚ್ ನಂತರ ಕುಜನ ಒಂದು ಸ್ಥಾನ ತುಂಬ ಒಳ್ಳೆಯ ಫಲವನ್ನು ನೀಡುತ್ತದೆ. ಇದರಿಂದಾಗಿ ಇಲ್ಲಿಯ ತನಕ ನೀವು ತಾಳ್ಮೆಯನ್ನು ವಹಿಸಬೇಕು. ಸಾಕಷ್ಟು ಸುಖ ಭೋಜನಗಳು, ಸುಖ ಭೋಗಗಳು ಅನುಭವಿಸ್ತೀರಾ. ತುಂಬ ದಿನಗಳಿಂದ ಕಾಯ್ತಾ ಇರುವಂತಹ ಯಾವುದೋ ಒಂದು ಶುಭ ಫಲಿತಾಂಶ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಮತ್ತು ಒಡ ಹುಟ್ಟಿದವರೊಂದಿಗೆ ತುಂಬ ಸಂತೋಷದಿಂದ ಸಮಯವನ್ನು ಕಳೀತೀರಾ. ನಿಮ್ಮ ವೈವಾಹಿಕ ಜೀವನ ತುಂಬ ಸುಖವಾಗಿರುತ್ತದೆ. ಗುರುಬಲ ಹೋದರೂ ಕೂಡ ಉಚ್ಚ ಸ್ಥಾನದಲ್ಲಿರುವಂತಹ ಗುರುವಿನ ಪ್ರಭಾವ ನೀವು ಅನುಭವಿಸುತ್ತೀರಾ. ನೀವು ಯಾವುದೇ ರೀತಿಯ ಜನ್ಮದಲ್ಲಿ ಮಾಡಿದಂತಹ ತೊಂದರೆಗಳು ದೂರವಾಗುತ್ತೆ. ಪುಣ್ಯ ಫಲಗಳನ್ನು ಗಳಿಸಿಕೊಳ್ಳಬಹುದು. ಇದು ನಿಮಗೆ ವಿಶೇಷವಾಗಿ ತಿಳಿಯದೇ ಹೋದಲ್ಲಿ ಇದನ್ನು ನೀವು ಅರ್ಥ ಮಾಡಿಕೊಂಡರೆ ಖಂಡಿತವಾಗಿ ನಿಮ್ಮ ಜೀವನ ಪಾವನ. ಇಷ್ಟು ದಿನ ಕಳೆದ ಭಾಗಗಳಲ್ಲಿ ನೀವು ಅನುಭವಿಸಿದಂತಹ ಒಂದೇ ಬಾರಿಗೆ ಇಷ್ಟೊಂದು ಹಣವನ್ನು ಗಳಿಸಿರೋದು ನಿಮಗೆ ಅದೃಷ್ಟ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಜೊತೆ ಇರುವಂತಹ ಜನರು ಆಶ್ಚರ್ಯಚಕಿತರಾಗ್ತಾರೆ. ಅವರು ಇದರ ಅರ್ಥವೇನೆಂದರೆ ಹಿಂದೆ ನಿಮ್ಮನ್ನು ತೊರೆದವರು ನಿಮ್ಮ ಜೀವನದಲ್ಲಿ ಮತ್ತೆ ಬರುತ್ತಾರೆ ಮತ್ತು ಅವರು ತಮ್ಮ ತಪ್ಪುಗಳನ್ನು ತಿಳಿದುಕೊಳ್ತಾರೆ. ಆ ಸಮಯ ನಿಮಗೆ ಬಹಳ ಬೇಗ ಬರುತ್ತದೆ. ಏಕೆಂದರೆ ಈ ಜನವರಿ ಅತ್ಯಂತ ಮೇಷರಾಶಿಯವರಿಗೆ ಒಳ್ಳೆಯ ಸಮಯ. ಇಂದಿನಿಂದ ಅವರ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುತ್ತದೆ ಮತ್ತು ಅವರಿಗೆ ಎಲ್ಲ ರೀತಿಯಲ್ಲೂ
ಕ್ಷೇತ್ರದಲ್ಲೂ ಕೂಡ ಬೆಂಬಲ ನೀಡಲಾಗುತ್ತದೆ. ಏಕೆಂದರೆ ಈ ಸಮಯದಲ್ಲಿ ಮೇಷರಾಶಿಯವರಿಗೆ ಈಗ ಸಮಯ ತುಂಬ ಅದ್ಭುತವಾಗಿ ಚೆನ್ನಾಗಿ ಬರ್ತಾ ಇರೋದ್ರಿಂದ, ಅಲ್ಲದೆ ಈ ಜನರಿಗೆ ಈಗ ಅದೃಷ್ಟ ಕೂಡ ಅವಕಾಶಗಳನ್ನು ತಟ್ಟುತ್ತಾ ಇರೋದ್ರಿಂದ ಆಕಾಶವನ್ನು ಮುಟ್ಟುವಷ್ಟು ಸುಖ, ಶಾಂತಿ, ನೆಮ್ಮದಿ, ಯಶಸ್ಸು ಬರುತ್ತದೆ. ಮೇಷರಾಶಿಯ ಅಧಿಪತಿ ಕುಜ ಮತ್ತು ಅವರ ವಿಶೇಷವಾದ ಗುಣ ಆದರೆ ಗುರುತಿಸಲ್ಪಡುತ್ತಾರೆ. ನಿಜವಾದ ಅಧಿಪತಿ ಕುಜ ಈ ರಾಶಿಚಕ್ರ ಚಿಹ್ನೆಯ ಎಲ್ಲ ರಾಶಿಚಕ್ರ ಚಿಹ್ನೆಗಳಿಗಿಂತ ವಿಭಿನ್ನವಾಗಿದೆ ಎಂಬುದರಲ್ಲಿ ಸಂದೇಹವಿಲ್ಲ. ಸ್ನೇಹಿತರೆ, ಈ ಸಮಯ ನೀವು ಇಷ್ಟು ದಿನ ಯಾರಿಗಾಗಿ ನಿಮ್ಮ ಜೀವನವನ್ನು ಸವಿದಿದ್ದೀರೋ, ಅವರಿಗಾಗಿ ನಿಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ದೀರೋ, ಈಗ ಆ ವ್ಯಕ್ತಿಯ ನಿಜವಾದ ಒಂದು ಬಣ್ಣ ನಿಮ್ಮ ಮುಂದೆ ಬಯಲಾಗುತ್ತದೆ. ಅಂದಿನಿಂದ ನಿಮ್ಮ ಜೀವನದ ದಿಕ್ಕೆ ಬದಲಾಗುತ್ತದೆ, ನಿಮ್ಮ ಯೋಜನಾ ಶಕ್ತಿ ಬದಲಾಗುತ್ತೆ. ಒಟ್ಟಾರೆಯಾಗಿ ಅಷ್ಟೇ ಅಲ್ಲದೆ ನಿಮ್ಮ ಆರ್ಥಿಕ ಸ್ಥಿತಿ ಕೂಡ ಉಜ್ವಲವಾಗುತ್ತದೆ. ನೀವು ನಂಬಿರುವ ಜನರ ಮೋಸದ ಮುಖಗಳು ದೇವರು ನಿಮಗೆ ಗೊತ್ತಾಗುವಂತೆ ಮಾಡಲಿದ್ದಾನೆ ಈ ಸಮಯ. ಆದ್ದರಿಂದ ನೀವು ನಂಬಿಕೆಯನ್ನು ಕಳೆದುಕೊಳ್ಳಬಹುದು, ಧೈರ್ಯಗೆಡಬಹುದು. ಆದರೆ ಅಷ್ಟೇ ಬೇಗ ಆ ದೇವರು ನಿಮಗೆ ಧೈರ್ಯ, ಶಕ್ತಿ ಮತ್ತು ಜೀವನದ ಮೇಲೆ ಉತ್ಸಾಹವನ್ನು ಕೊಡ್ತಾನೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಆಕಸ್ಮಿಕವಾಗಿ ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ನಿಮಗೆ ಅದರ ಬಗ್ಗೆ ಗೊತ್ತೇ ಇರುವುದಿಲ್ಲ, ಆದರೂ ಕೂಡ ಶ್ರೀಮಂತಿಕೆಯನ್ನು ಬರಮಾಡ್ಕೊಳ್ತೀರಾ. ಈ ರೀತಿ ನಿಮಗೆ ಹಣ ಬಂದು ಸೇರುತ್ತದೆ. ಹೌದು, ಈ ಸಮಯದಲ್ಲಿ ಉದ್ಯೋಗದಲ್ಲಿ ಅತಿ ಉತ್ತಮವಾಗಿರುತ್ತದೆ. ಕೆಲಸದಲ್ಲಿಯೂ ಅಷ್ಟೇ. ಎಲ್ಲರೂ ಕೂಡ ನಿಮ್ಮ ನಿರ್ಣಯದ ಮೇಲೆ ನಿಂತುಕೊಳ್ತಾರೆ. ಒಟ್ಟಾರೆ ನಿಮ್ಮ ನಿರ್ಣಯವೇ ಕೊನೆ ಎಂದು ಹೇಳುತ್ತಾರೆ. ನಿಮ್ಮ ಮೇಲೆ ಅಷ್ಟು ನಂಬಿಕೆ ಬರುತ್ತದೆ, ಅಷ್ಟು ನಂಬಿಕೆಯನ್ನು ಇಡ್ತಾರೆ. ಕೆಲಸದಲ್ಲಿ ಎಷ್ಟು ದಿನವಾದರೂ ಯಾರು ನಿಮ್ಮನ್ನು ಅವಮಾನ ಮಾಡಿದರೋ ಅವರ ಕೆಳಗೆ ನೀವು ವಿಶೇಷವಾಗಿ ಶಕ್ತಿ, ಸಾಮರ್ಥ್ಯವನ್ನು ತೋರಿಸುವಂತಹ ಸಮಯವಾಗಿದೆ. ನಿಮ್ಮ ಕಾಲ ಕೆಳಗೆ ಅವರು ಬಂದು ಬೀಳುವಂತಹ ಸಮಯ ಹತ್ತಿರ ಬಂದಿದೆ. ಅವರೇ ಬಂದು ನಿಮ್ಮ ಮುಂದೆ ತಲೆಬಾಗಿ ಕ್ಷಮೆ ಕೇಳ್ತಾರೆ. ಅವರೇ ನಿಮ್ಮನ್ನು ಹೊಗಳುತ್ತಾರೆ. ಈ ರೀತಿಯ ಘಟನೆಗಳು ಇನ್ನೂ ಹೆಚ್ಚಾಗಿರುವಂತಹ ಮುಂದೆ ನಡೀತಾ ಹೋಗುತ್ತದೆ. ನೀವು ಇಷ್ಟು ದಿನಗಳ ಕಾಲ ತೊಂದರೆಗಳನ್ನು ಅನುಭವಿಸುತ್ತಾ ಬಂದಿದ್ದೀರಾ, ಆದರೆ ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ. ನಿಮಗೆ ಬರುವಂತಹ ತೊಂದರೆಗಳು ಶಾಶ್ವತವಾಗಿ ದೂರವಾಗುತ್ತೆ. ಇನ್ನು ಮುಂದೆ ಎಲ್ಲವೂ ಕೂಡ ಶುಭವಾಗುತ್ತದೆ. ಈ ಸಮಯದಲ್ಲಿ ಸಿಗುವ ಸಂತೋಷದ ವಿಚಾರಗಳು ನೀವು ಜೀವನ ಪೂರ್ತಿ ಮರೆಯೋದಿಲ್ಲ. ಈ ಸಮಯದಲ್ಲಿ ಮೇಷರಾಶಿಯವರಿಗೆ ಅದ್ಭುತವಾಗಿ ಧನಲಕ್ಷ್ಮೀ ದೇವಿ ಮಾತೆ ಅವರ ಆಶೀರ್ವಾದ ಕೂಡ ದೊರೆಯುತ್ತದೆ. ಅವುಗಳಿಂದ ಅರ್ಥ ಮಾಡಿಕೊಳ್ಳುವುದು ಎಲ್ಲರಿಗೂ ಒಂದು ಸವಾಲಾಗಿರುತ್ತದೆ. ಆಳವಾಗಿರುವುದು ಮತ್ತು ಒಳ್ಳೆಯ ಭಾವನೆಗಳನ್ನು ಹೊಂದಿರುವುದು ಎಂಬ ಗುಣದಿಂದಾಗಿ ಅವರು ಹೊರಗೆ ತುಂಬ ಕಠಿಣ ಮತ್ತು ಗಂಭೀರವಾಗಿ ಕಾಣುತ್ತಾರೆ, ಆದರೆ ಒಳಗೆ ವೇಗದ ಒಂದು ಸಾಗರವೇ ಇರುತ್ತದೆ ಮತ್ತು ಇತರರು ಇವರ ಮನಸ್ಥಿತಿಯನ್ನು ಸಾಗರದಂತಿದೆ ಎಂದು ಹೊರಗೆ ಶಾಂತವಾಗಿ ಕಾಣಿಸಿಕೊಂಡರೂ ಕೂಡ ಒಳಗೆ ಅನೇಕ ಯೋಚನೆಗಳಿರುತ್ತದೆ. ಇದರಿಂದ ಅವರು ತಾಳ್ಮೆ ಮತ್ತು ಸಹಿಷ್ಣುತೆಗೆ ಅಡ್ಡ ಹೆಸರು. ಜೀವನದಲ್ಲಿ ಉತ್ತಮ ಸ್ಥಾನವನ್ನು ಪಡೆಯಲು ನೀವು ತುಂಬ ಶ್ರಮಿಸಿರುತ್ತೀರಾ. ಒಳ್ಳೆಯತನ ಮತ್ತು ಪರಿಶ್ರಮ ಹೆಚ್ಚು. ಈ ಮೇಷರಾಶಿಯವರನ್ನು ಅರ್ಥ ಮಾಡಿಕೊಳ್ಳಲು ನೀವು ಮೊದಲು ಅವರ ಅಪರಿಮಿತ ಇಚ್ಛಾಶಕ್ತಿಯನ್ನು ತಿಳಿದುಕೊಳ್ಬೇಕು. ಒಟ್ಟಾರೆ ಅವರು ಒಂದು ಗುರಿಯನ್ನು ಹೊಂದಿದ್ದಾರೆಂದು ಅವರು ಭಾವಿಸುತ್ತಾರೆ ಮತ್ತು ಅದನ್ನು ಸಾಧಿಸುವವರೆಗೂ ಕೂಡ ಅವರು ಹಿಂದೆ ಸರಿಯೋದಿಲ್ಲ, ನಿದ್ದೆ ಕೂಡ ಮಾಡೋದಿಲ್ಲ. ಅವರು ಎಷ್ಟೇ ಅಡೆತಡೆಗಳು ಮತ್ತು ತೊಂದರೆಗಳನ್ನು ಎದುರಿಸಿದರೂ ಕೂಡ ಅವರು ಎಂದಿಗೂ ತಮ್ಮ ಗುರಿಯಿಂದ ವಿಮುಖರಾಗೋದಿಲ್ಲ. ಈ ಗುಣ ಈ ರಾಶಿಚಕ್ರ ಚಿಹ್ನೆಯ ವಿಶೇಷವಾದ ಶಕ್ತಿ, ಸಾಮರ್ಥ್ಯ ಅಂತ ಹೇಳಬಹುದು. ಅದೇ ರೀತಿ ಇವರಿಗೆ ಮಹಿಳೆಯರ ಎತ್ತರದ ಕನ್ನಡಿಯ ಮುಂದೆ ನಿಂತು ತಮ್ಮ ಸೌಂದರ್ಯವನ್ನು ಮೆಚ್ಚುತ್ತಾರೆ. ಈ ಮೇಷರಾಶಿಯವರು ಎತ್ತರವನ್ನು ತಲುಪುವಲ್ಲಿ ಕೌಶಲ್ಯವನ್ನು ಹೊಂದಿದ್ದಾರೆ ಮತ್ತು ಸಮಾಜದಲ್ಲಿ ಬುದ್ಧಿವಂತರೆಂದು ಗುರುತಿಸಲ್ಪಡುತ್ತಾರೆ. ಅವರು ತಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ಸ್ಥಾನವನ್ನು ಸಾಧಿಸಲಿದ್ದಾರೆ. ಒಟ್ಟಾರೆಯಾಗಿ ಅದಲ್ಲದೆ ಈ ಮೇಷರಾಶಿಯಲ್ಲಿ ಜನಿಸಿರುವಂಥವರು ಯಾವಾಗಲೂ ಕೂಡ ವಿಜಯದ ಹಾದಿಯಲ್ಲಿ ನಡೆಯಲು ಇಷ್ಟಪಡ್ತಾರೆ. ಈ ರಾಶಿ ಚಕ್ರ ಚಿಹ್ನೆಗಳ ವಿದೇಶ ಪ್ರಯಾಣ ಲಾಭದಾಯಕವಾಗಿರುತ್ತೆ. ಇದರ ಜೊತೆಗೆ ಮೇಷರಾಶಿಯವರು ವೈದ್ಯಕೀಯ ಮತ್ತು ತಾಂತ್ರಿಕ ಶಿಕ್ಷಣಗಳಲ್ಲಿ ಶ್ರೇಷ್ಠರಾಗ್ತಾರೆ. ಈ ಸಮಯ ಅದೇ ರೀತಿ ಇವರು ಸಂಗೀತ, ಸಾಹಿತ್ಯ, ಡ್ಯಾನ್ಸ್ ಅಥವಾ ಯಾವುದೇ ಉತ್ಸಾಹಭರಿತವಾದ ಕೆಲಸಗಳನ್ನು ಕೂಡ ಹೊಂದಿರುತ್ತಾರೆ. ಇವರಿಗೆ ಕೋಪ ಬಂದಾಗ ತುಂಬ ಬೇಗನೆ ಬರುತ್ತದೆ, ಆದರೂ ಕೂಡ ಒಂದು ವಿಪತ್ತು ಎಂದು ಹೇಳಬಹುದು. ಕೋಪದಿಂದ ಯಾವುದನ್ನು ಕೂಡ ಸಾಧಿಸೋಕೆ ಸಾಧ್ಯವಿಲ್ಲ, ಆದರೆ ಕೋಪ ಬಂದಷ್ಟೇ ಬೇಗ ಅದು ತಣ್ಣಗಾಗುತ್ತದೆ. ಅದಲ್ಲದೆ ಮೇಷರಾಶಿಯವರಿಗೆ ಯಾವುದೇ ಜೀವನದ ಮಹತ್ತರವಾದ ಬದಲಾವಣೆಯ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳೋದಿಲ್ಲ. ಈ ವಿಶೇಷವಾಗಿರುವಂತಹ ಮೇಷರಾಶಿಯವರು ಎಲ್ಲರನ್ನ ಒಂದೇ ಮಟ್ಟದಲ್ಲಿ ನೋಡ್ತಾರೆ. ಯಾರನ್ನಾದರೂ ಸಮಾನಾಗಿ ನೋಡಿಕೊಳ್ಳುವಂತಹ ಮನಸ್ಥಿತಿ. ತಮಗಿಂತ ಕೆಳಮಟ್ಟದಲ್ಲಿರುವಂಥವನ್ನು ಕೂಡ ಸಹ ಈ ರಾಶಿ ಚಕ್ರದವರು ಎಲ್ಲರನ್ನ ಗೌರವಿಸುತ್ತಾರೆ. ಅದೇ ರೀತಿ ಪ್ರೀತಿಯನ್ನ ಕೊಡ್ತಾರೆ. ಮೇಷರಾಶಿಯವರಿಗೆ ಅದೃಷ್ಟ ಸಿಗಲು ಇದೇ ಕಾರಣ. ಆರೋಗ್ಯದ ವಿಚಾರವನ್ನ ನೋಡಿದರೆ ಮೇಷರಾಶಿಯವರ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಹಿಂದೆ ಇದ್ದ ಎಲ್ಲ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ. ನೀವು ಎಲ್ಲ ಸಮಸ್ಯೆಗಳಿಂದ ಪರಿಹಾರವನ್ನ ಪಡೆದುಕೊಳ್ಳೋಕೆ ಸಾಧ್ಯವಾಗ್ತಾ ಹೋಗುತ್ತೆ. ಆರೋಗ್ಯ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುವ ಸಮಯ. ಆರೋಗ್ಯದ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ. ಈ ರಾಶಿ ಚಕ್ರ ಚಿಹ್ನೆಗಳಿಗೆ ಮುಂಬರುವಂತಹ ದಿನಗಳು ತುಂಬಾ ಒಳ್ಳೆಯದಾಗಿರುತ್ತೆ ಎಂದು ಹೇಳಬಹುದು. ಈ ರಾಶಿ ಚಕ್ರ ಚಿಹ್ನೆಯ ಉದ್ಯೋಗಿಗಳು
ವ್ಯಕ್ತಿಗಳು ಕಚೇರಿಯಲ್ಲಿ ಕಠಿಣ ಸ್ಪರ್ಧೆಯನ್ನು ಎದುರಿಸುತ್ತಾರೆ. ಅದೇ ರೀತಿ ಎಲ್ಲ ಕೆಲಸದಲ್ಲೂ ಲಾಭವನ್ನು ಕಂಡುಕೊಳ್ತಾರೆ. ಜಾಗರೂಕರಾಗಿ ಇರಬೇಕಾಗುತ್ತೆ. ನಿಮ್ಮ ಶತ್ರುಗಳು ನಿಮ್ಮ ಪಕ್ಕದಲ್ಲಿ ಇರ್ತಾರೆ. ನಿಮ್ಮ ಪ್ರಗತಿಗೆ ಅಡ್ಡುಗಾಲು ಹಾಕಲು ಪ್ರಯತ್ನಿಸಬಹುದು. ಆದ್ದರಿಂದ ನೀವು ನಿಮ್ಮ ಗುರಿಯತ್ತ ವಿಶೇಷವಾದ ಗಮನವನ್ನು ಕೊಡಬೇಕು. ಈ ಸಮಯ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಅನುಕೂಲಕರವಾಗಿರುವಂತಹ ಸಮಯ. ಶಿಕ್ಷಣದಲ್ಲಿ ಕೆಲವು ಬದಲಾವಣೆ ಇರುತ್ತದೆ. ನಿಮಗೆ ಹೊಸ ಅವಕಾಶಗಳು ಸಿಗಬಹುದು. ನೀವು ಮಾನಸಿಕವಾಗಿ ತುಂಬ ಬಲಶಾಲಿ ಆಗ್ತೀರಾ. ಒಟ್ಟಾರೆ ಈ ಅವಧಿಯಲ್ಲಿ ಪ್ರಸ್ತುತ ಎಲ್ಲ ಕೆಲಸಗಳನ್ನು ತಾಳ್ಮೆಯಿಂದ ಮಾಡಬೇಕಾಗಿ ಬರುತ್ತೆ ಎಂದು ಹೇಳಬೇಕು. ಏಕೆಂದರೆ ನೀವು ಈಗ ಬಯಸುವಂತಹ ಜೀವನವನ್ನು ನೋಡುತ್ತಿದ್ದೀರಾ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ. ನಿಮ್ಮ ಕನಸು ನನಸಾಗುವ ಸಮಯ ಇದಾಗಿದೆ. ನೀವು ಮೇಷರಾಶಿಯವರಾಗಿದ್ದರೆ ಇನ್ನೊಂದು ಜನ್ಮದಲ್ಲಿ ಅಥವಾ ಭವಿಷ್ಯದಲ್ಲಿ ನಿಮಗೆ ಪಾ ಎಂಬ ಮಹಿಳೆಯ ಪರಿಚಯವಾದರೆ ಅವಳೊಂದಿಗೆ ಹೆಚ್ಚು ಸ್ನೇಹವಾಗಿರೋದು ಒಳ್ಳೆಯದಲ್ಲ ಮತ್ತು ಹೆಚ್ಚು ಮಾತನಾಡೋದು ಕೂಡ ಒಳ್ಳೆಯದಲ್ಲ. ಈ ಒಂದು ವಿಷಯದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು. ತುಂಬ ಜಾಗರೂಕರಾಗಿರಬೇಕು. ಇವರು ನಿಮ್ಮನ್ನು ಹಾಳು ಮಾಡೋದಕ್ಕಾಗಿಯೇ ಬರ್ತಾರೆ. ಆ ಪಾ ಅಕ್ಷರದ ಯಾವುದೇ ಮಹಿಳೆಯನ್ನು ನೀವು ಜಾಸ್ತಿ ಹಚ್ಚಿಕೊಳ್ಬೇಡಿ ಮತ್ತು ಜಾಸ್ತಿ ಅವರನ್ನು ಹತ್ತಿರಕ್ಕೆ ಬಿಟ್ಕೊಳ್ಬೇಡಿ. ನಿಮ್ಮ ಮನೆಯನ್ನು ನಾಶ ಮಾಡುತ್ತಾರೆ. ನಿಮ್ಮ ಮನೆಗೆ ದೃಷ್ಟಿ ಬಿಡುತ್ತಾರೆ. ಆದ್ದರಿಂದ ನಿಮ್ಮ ಮನೆಯ ಬಾಗಿಲಿಗೆ ಆಲೋವೆರಾ ಗಿಡವನ್ನು ಕಟ್ಟಬೇಕು. ಇದರಿಂದ ನಿಮ್ಮ ಮನೆಗೆ ಯಾವುದೇ ದೃಷ್ಟಿಯಾಗೋದಿಲ್ಲ. ನಕಾರಾತ್ಮಕ ಶಕ್ತಿಗಳು ಹೊರಗೆ ಹೋಗ್ತವೆ. ಶಿವನ ದೇವಸ್ಥಾನಕ್ಕೆ ಬಿಲ್ವಪತ್ರೆಯನ್ನು ಕೊಡೋದ್ರಿಂದ ಉತ್ತಮ. ಪ್ರತಿ ಸೋಮವಾರ ಈ ರಾಶಿ ಚಕ್ರದವರು ಶಿವನ ಮುಂದೆ ಧ್ಯಾನವನ್ನು ಮಾಡಬೇಕು. ವಿಭೂತಿಯನ್ನು ಹಣೆಗೆ ಹಚ್ಕೊಳ್ಬೇಕು. ನಿಮ್ಮ ಕಷ್ಟಗಳನ್ನು ಪರಿಹರಿಸುವಂತಹ ಶಿವನಲ್ಲಿ ವಿಶೇಷವಾಗಿ ನಂಬಿಕೆ ಇಡಿ. ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಒಳ್ಳೆಯದಕ್ಕೂ ಕೂಡ ಮಹಾಶಿವನ ಅನುಗ್ರಹ ಇದ್ದೇ ಇರುತ್ತೆ. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ಹರ ಹರ ಮಹಾದೇವ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸಿ ವಿಶೇಷವಾದ ಸುಖವನ್ನು ನಿಮಗೆ ಕರುಣಿಸ್ತಾನೆ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.